ಇದೇನು ಸುಶೀಲಮ್ಮ, ಇಡೀ ಓಣಿ ತುಂಬ ಜನ ನಿಮ್ಮ ಮಗನ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರೋದು ನಿಮಗೆ ಗೊತ್ತಿಲ್ಲವಾ ಎಂದು ಆ ಸಂಜೆ ಎದುರು ಮನೆ ಪಂಕಜಮ್ಮ ಕಟ್ಟೆ ಮೇಲೆ ಬಂದು ಕುಳಿತು ಹೇಳಿದರು. ಅವರು ಆಡಿದ ಮಾತುಗಳನ್ನು ಕೇಳಿಸಿಕೊಂಡ ಮಾಧವನ ತಾಯಿ ಸುಶೀಲಮ್ಮ, ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ, ಏನಂತಹ ವಿಷಯ ಎಂದು ಮರುಪ್ರಶ್ನಿಸಿದರು. ಮಾತು ಮುಂದುವರಿಸಿದ ಪಂಕಜಮ್ಮ, ಅಯ್ಯೋ ಸುಶೀಲಮ್ಮ, ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ನಿಮ್ಮ ಮಗ ಮಾಧವ, ಅದೇ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾ ಇರುವ ಸುಗುಣ ಎಂಬ ವಿಧವೆಯ ಜೊತೆ ಆಡುತ್ತಾ ಇರುವ ಪ್ರೇಮಲೀಲೆ ಎಲ್ಲ ಕಡೆಗೆ ಹರಡಿದೆ. ಆದರೆ ಅದರ ಗಂಧಗಾಳಿ ಕೂಡ ಗೊತ್ತಾಗಿಲ್ಲವಾ ಎಂದು ಕೇಳಿದರು. ಏನು, ನಮ್ಮ ಮಾಧವನೇ? ಸಾಧ್ಯವೇ ಇಲ್ಲ ಕಣ್ರಿ ಎಂದು ಸ್ವಲ್ಪ ಗಡುಸಾಗಿ ಸುಶೀಲಮ್ಮ ಹೇಳಿದರು. ಅಷ್ಟಕ್ಕೆ ಸುಮ್ಮನಿರದ ಪಂಕಜಮ್ಮ, ಹೌದು ಕಣ್ರಿ, ನಾನು ನಿಮ್ಮ ಮಗ ಅದೇ ಮಾಧವನ ಬಗ್ಗೆ ಮಾತನಾಡುತ್ತಾ ಇರೋದು ಎಂದು ವ್ಯಂಗ್ಯವಾಗಿ ಹೇಳಿದರು. ಇದನ್ನು ಕೇಳಿದ ಸುಶೀಲಮ್ಮನವರಿಗೆ ಆ ಸಂಜೆಯ ತಂಪು ಹೊತ್ತಿನಲ್ಲೂ ಹಣೆ ಮೇಲೆ ಬೆವರು ಬರಲು ಆದರೂ ಸಹವರಿಸಿಕೊಂಡ ಅವರು, ಇಲ್ಲರೀ ಪಂಕಜಮ್ಮ, ನಿಮಗೆಲ್ಲೋ ತಪ್ಪು ಸುದ್ದಿ ಬಂದಿರಬೇಕು, ನಮ್ಮ ಮಾಧವ ಅಂತಹವನು ಅಲ್ಲವೇ ಅಲ್ಲ ಎಂದು ಹೇಳಿದರು. ಬೇಕಿದ್ದರೆ ನಿಮ್ಮ ಮಗನನ್ನೇ ವಿಚಾರಿಸಿ ಕನ್ಫರ್ಮ್ ಮಾಡಿಕೊಳ್ಳಿ ಎನ್ನುತ್ತಾ ಎದ್ದು ಮನೆಗೆ ಹೊರಟ ಆಕೆ, ಅವಳಿಗೆ 3 ವರ್ಷದ ಮಗನೂ ಇದ್ದಾನಂತೆ ಎಂದು ಒಂದಿಷ್ಟು ಒಗ್ಗರಣೆ ಹಾಕಿ ಇದರಿಂದ ಬಹಳ ಚಿಂತಿತರಾದ ಸುಶೀಲಮ್ಮ ಮನೆಯೊಳಗೆ ಬಂದು ತಮ್ಮ ರೂಮಿನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದ ಪತಿಯ ಬಳಿ ಹೋದರು. ಪತ್ನಿಯ ಕಳೆಗುಂದಿದ ಮುಖ ಕಂಡ ಅವರು, ಸುಶೀಲಾ, ಏನಾಯ್ತು, ಯಾಕೆ ಹುಷಾರಿಲ್ಲವಾ, ಒಂಥರ ಇದ್ದೀಯಲ್ಲ, ಸ್ವಲ್ಪ ಹೊತ್ತು ಮುಂಚಿಗೆ ಚೆನ್ನಾಗಿ ಇದ್ದೀಯಲ್ಲ, ಏನಾಯ್ತು ನಿನಗೆ ಎಂದು ಆತಂಕದಿಂದ ಕೇಳಿದರು. ಸ್ವಲ್ಪ ಹೊತ್ತು ಮೌನವಾಗಿಯೇ ಕುಳಿತ ಸುಶೀಲಮ್ಮ ಎದುರು ಮನೆ ಪಂಕಜಮ್ಮ ಹೇಳಿದ ಮಗನ ವಿಷಯವನ್ನು ಪತಿಗೆ ವಿವರಿಸಿದರು. ನಂತರ, ನಮ್ಮ ಮಗನ ಪ್ರೇಮ ಪುರಾಣದಿಂದಾಗಿ ಬೀದಿಯಲ್ಲಿ ತಲೆ ಎತ್ತಿಕೊಂಡು ಓಡಾಡದ ಹಾಗಾಗಿದೆ. ನಾವು ಮರ್ಯಾದೆ ಗೌರವ ಅಂತ ಎಷ್ಟು ಹೆದರಿ ನಡೀತಾ ಇದ್ದೆವು, ಅದಕ್ಕೆ ತಕ್ಕ ಶಾಸ್ತಿ ಮಾಡಿದ ಕಣ್ರಿ. ಛೇ, ಎಂತಹ ವಿಷಯ, ಕೇಳುವುದಕ್ಕಿಂತ ಮೊದಲೇ ಸಾವಾದರೂ ಬರಬಾರದಾಗಿತ್ತಾ, ಅವನಿಗೆ ಏನು ಕಡಿಮೆ ಮಾಡಿದ್ದೆವು ಹೇಳಿ, ಅವನ ಇಚ್ಛೆಯಂತೆ ಒಳ್ಳೆಯ ಶಿಕ್ಷಣ ಕೊಡಿಸಿದೆವು, ಸಂಸ್ಕಾರ ಕೊಟ್ಟೆವು, ಆದರೆ ಅವನ ಬ್ಯಾಂಕ್ನಲ್ಲಿರುವ ಅದು ಯಾವುದೋ ವಿಧವೆ ಜೊತೆ ಓಡಾಟ ಶುರು ಮಾಡಿಕೊಂಡಿದ್ದಾನೆ ಅಂತ ಊರೆಲ್ಲ ಸುದ್ದಿ ಹರಡಿದೆ. ಇಲ್ಲ ಇಲ್ಲ, ನಾನಂತೂ ಆ ವಿಧವೆಯನ್ನು ಮನೆಸೊಸೆಯಾಗಿ ಒಪ್ಪಿಕೊಳ್ಳುವುದಿಲ್ಲ. ಈಗ ನೀವೇ ಹೇಳಿರಿ, ನಮ್ಮ ಮಗ ಇಂತಹ ತಪ್ಪು ಹೆಜ್ಜೆ ಇಟ್ಟು ನಮ್ಮ ಕುಟುಂಬಕ್ಕೆ ಇಂತಹ ಕಳೆ ಅಂಟಿಸುತ್ತಾನೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ತಿಳಿದುಕೊಂಡಿರಲಿಲ್ಲ ಅಲ್ಲವೇ ಎಂದು ಒಂದೇ ಸಮನೆ ಸಂಕಟ ಉದ್ವೇಗದಿಂದ ಹೇಳಿದರು. ಸುಶೀಲಾ, ನೀನು ಅವರಿವರು ಹೇಳುತ್ತಿದ್ದಾರೆ ಅಂತ ತಲೆ ಕೆಡಿಸಿಕೊಳ್ಳಬೇಡ, ಮಾಧವ ಮನೆಗೆ ಬರಲಿ, ಅವನೊಂದಿಗೆ ಕುಳಿತು ಮಾತನಾಡೋಣ ಎಂದು ಅವರ ಪತಿ ಆಕೆಯನ್ನು ಸಮಾಧಾನಪಡಿಸಿದರು. ಕಳೆದ 4 ವರ್ಷಗಳ ಹಿಂದೆ ಸುಗುಣಾಳ ಪತಿ ರಾತ್ರಿ ಮಲಗಿದ್ದವನು ಹೃದಯಾಘಾತದಿಂದ ನಿಧನವಾಗಿದ್ದ. ಆತನ ಮರಣದ ನಂತರ ಮಾನವೀಯತೆ ಆಧಾರದ ಮೇಲೆ ಸುಗುಣಾಳಿಗೆ ಆತ ಕೆಲಸ ಮಾಡುತ್ತಾ ಇದ್ದ ಸದರಿ ಬ್ಯಾಂಕಿನಲ್ಲಿಯೇ ಕೆಲಸ ಕೊಟ್ಟಿದ್ದರು. ಸುಗುಣಾಳ ಅತ್ತೆ ಮಾವ ಕೂಡ ಮಗ ತೀರಿಹೋದ ಕೊರಗಿನಲ್ಲಿ 1 ವರ್ಷದ ಅಂತರದಲ್ಲಿ ಇಬ್ಬರೂ ತೀರಿಹೋದರು. ಅಂದಿನಿಂದ ಸುಗುಣ ತನ್ನ ಪುಟ್ಟ ಮಗನೊಂದಿಗೆ ಒಂಟಿ ಜೀವನ ಸಾಗಿಸುತ್ತಾ ಇದ್ದಳು. ಸುಗುಣ ರೂಪದಲ್ಲೂ ಗುಣದಲ್ಲೂ ಸುಂದರಿಯಾಗಿದ್ದಳು. ಮೊಟ್ಟಮೊದಲು ಸುಗುಣಾಳನ್ನು ನೋಡಿದಾಗ ಮಾಧವನಿಗೆ ಅವಳ ಬಗ್ಗೆ ಸಹಾನುಭೂತಿ ಇತ್ತು. ಬರಬರುತ್ತಾ ಆ ಸಹಾನುಭೂತಿ ಅವನಿಗೆ ಅರಿವಿಲ್ಲದಂತೆ ಪ್ರೀತಿಯತ್ತ ತಿರುಗಿ ಅವನ ಮನದಲ್ಲಿ ಅವಳನ್ನು ಇಷ್ಟಪಡತೊಡಗಿದ. ಆದರೆ ಸುಗುಣಾಳಿಗೆ ಮಾಧವ ತನ್ನನ್ನು ಆ ದೃಷ್ಟಿಯಿಂದ ನೋಡುತ್ತಾ ಇದ್ದಾನೆ ಎನ್ನುವ ತಿಳುವಳಿಕೆ ಇರಲಿಲ್ಲ. ಹೀಗಾಗಿ ಅವಳು ಅವನೊಂದಿಗೆ ಒಬ್ಬ ಸಹೋದ್ಯೋಗಿ ಮತ್ತು ಮಿತ್ರನಂತೆ ಇರತೊಡಗಿದಳು. ಅವರು ಆಗಾಗ ಅಪರೂಪಕ್ಕೆನ್ನುವಂತೆ ಇಬ್ಬರೂ ಮಧ್ಯಾಹ್ನದ ಊಟಕ್ಕೆ, ಕಾಫಿಗೆ ಜೊತೆಯಾಗಿ ಹೊರಗಡೆ ಹೋಗುವುದನ್ನು ಅಭ್ಯಾಸವಾಯಿತು. ಹೀಗಿರುವಾಗ ಒಂದು ದಿನ ಮಾಧವ ತನ್ನ ಮನದಾಳದ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವಳನ್ನು ಮದುವೆಯಾಗುವುದಾಗಿ ಹೇಳಿದನು. ಆಗ ಅವನ ಮಾತು ಕೇಳಿಸಿಕೊಂಡ ಸುಗುಣ ಗಾಬರಿಯಿಂದ, ಇಲ್ಲ ಮಾಧವ, ಇದು ಅಸಾಧ್ಯದ ಮಾತು, ನಾನು ವಿಧವೆ, ಇದರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ.
ನೀನು ಒಬ್ಬ ವಿಧವೆ ಜೊತೆ ಮದುವೆ ಆಗುವುದಾ? ಇಲ್ಲವೇ ಇಲ್ಲ. ಆ ರೀತಿ ನಿನಗೆ ಒಂದು ಕಲೆ ಅಂಟಿಸಲು ನಾನು ಇಷ್ಟಪಡಲ್ಲ. ನಾನು ವಿಧವೆ ಅಷ್ಟೇ ಅಲ್ಲ, ಒಂದು ಮಗುವಿನ ತಾಯಿ ಕೂಡ ಆಗಿದ್ದೇನೆ. ಹೀಗಾಗಿ ಇದು ಸಾಧ್ಯ ಇಲ್ಲ ಮಾಧವ. ನಾವಿಬ್ಬರು ಹೀಗೆ ಮಿತ್ರರಾಗಿರೋಣ ಎಂದು ತನ್ನ ಮನದಾಳದ ಮಾತನ್ನು ಹೇಳಿದಳು. ಅದಕ್ಕೆ ಮಾಧವ, ಏನು ಸುಗುಣ, ಕಲೆ ಅಂತ ಹೇಳಿದ್ದೀರಿ ಅಲ್ಲವೇ? ಯಾವ ಕಲೆ? ಎಂತಹ ಕಲೆ? ಸಮಾಜದಲ್ಲಿ ಒಬ್ಬ ಮಹಿಳೆ ವಿಧವೆಯಾಗುವುದು ಕಲೆಯೇ? ಒಬ್ಬ ಹೆಣ್ಣು ವಿಧವೆಯಾದ ನಂತರ ಎಲ್ಲರಂತೆ ಜೀವನ ಮಾಡುವುದೇ ಬಿಟ್ಟು ಬಿಡಬೇಕಾ ಹೇಳಿ ಸುಗುಣ? ಗಂಡಸರಾದ ನಾವು ಈ ರೀತಿ ಚಿಂತೆ ಮಾಡಲ್ಲ, ಜೀವನಕ್ಕೆ ವಿರಾಮ ಕೊಡಲ್ಲ. ಹೀಗಿದ್ದ ಮೇಲೆ ಇದು ಮಹಿಳೆಯರಿಗೆ ಯಾಕಿಲ್ಲ? ಅರ್ಥವೇ ಆಗಲ್ಲ. ಇಲ್ಲ ಸುಗುಣ, ನೀವು ಜೀವನ ನಡೆಸಲೇಬೇಕು, ಆದರೆ ವಿಧವೆಯಾಗಿ ಅಲ್ಲ, ನನ್ನ ಜೀವನ ಸಂಗಾತಿಯಾಗಿ ಎಂದು ಅವಳಿಗೆ ತಿಳಿ ಹೇಳಿದನು. ಇಲ್ಲ ಮಾಧವ, ನಿಮಗ್ಯಾಕೆ ಅರ್ಥ ಆಗ್ತಾ ಇಲ್ಲ? ಹಾಗೆ ಮಾಡಿದ್ರೆ ಜನ ಏನು ಅಂದುಕೊಳ್ಳುತ್ತಾರೆ ಎಂದು ಸುಗುಣ ಕೇಳಿದಳು. ಜನ? ಯಾವ ಜನ? ನೀವು ಹೀಗೆ ಜೀವನ ಮಾಡ್ತಾ ಇದ್ದೀರಿ, ನಿಮಗೆ ಏನಾದರೂ ಸಹಾಯ ಬೇಕೇ ಎಂದು ಯಾರಾದರೂ ಈವರೆಗೆ ನಿಮ್ಮನ್ನು ಕೇಳಿದ್ದಾರಾ? ಇಲ್ವಲ್ಲ, ಮತ್ತೆ ಯಾಕೆ ನಿಮಗೆ ಹಿಂಜರಿಕೆ ಸುಗುಣ ಎಂದು ಅವನು ಹೇಳಿದನು. ಭಾವುಕಳಾದ ಸುಗುಣ ಕಣ್ಣೀರು ಸುರಿಸಿ ಕೆಲವು ನಿಮಿಷಗಳ ಕಾಲ ಸ್ವಯಂ ಸಂಭಾಳಿಸಿಕೊಂಡಳು. ಅದಾದ ನಂತರ ಅವನ ಪ್ರೀತಿ ಗಟ್ಟಿಯಾಯಿತು. ಅವರ ಪ್ರೀತಿಯ ಸಂಬಂಧದ ವಿಷಯ ಮತ್ತಷ್ಟು ಹರಿದಾಡತೊಡಗಿತು. ಒಂದು ದಿನ ಮಾಧವ ತನ್ನ ತಾಯಿ ತಂದೆಯರ ಬಳಿ ಯಾವ ಪೀಠಿಕೆ ಇಲ್ಲದೆ ತನ್ನ ಮತ್ತು ಸುಗುಣಾಳ ಪ್ರೀತಿಯ ವಿಚಾರ ಪ್ರಸ್ತಾಪಿಸುತ್ತಾ, ಅಪ್ಪ, ಸುಗುಣಾಳನ್ನು ನೀವು ಸೊಸೆಯನ್ನಾಗಿ ಸ್ವೀಕರಿಸಿದರೆ ಅದು ಅವಮಾನದ ವಿಚಾರ ಅಲ್ಲ, ಬದಲಿಗೆ ಹೆಮ್ಮೆ ಪಡುವ ವಿಚಾರ. ಯಾಕೆಂದರೆ ಒಬ್ಬ ವಿಧವೆಯ ಕೈ ಹಿಡಿದು ನಿಮ್ಮ ಮಗ ಆಕೆಗೊಂದು ಜೀವನ ನಡೆಸಲು ಅಧಿಕಾರ ಕೊಡುತ್ತಾನೆ ಎಂದು ಹೇಳಿ ಮಾತು ಮುಂದುವರಿಸಿದನು. ಅಪ್ಪ, ಒಂದು ವೇಳೆ ನಾನು ಮದುವೆಯಾದ 1-2 ವರ್ಷದಲ್ಲಿ ನನ್ನ ಪತ್ನಿ ತೀರಿ ಹೋಗಿದ್ದರೆ ನೀವು ನನ್ನನ್ನು ಹಾಗೆ ಜೀವನ ನಡೆಸಲು ಬಿಡುತ್ತಾ ಇರಲಿಲ್ಲ ಅಲ್ಲವೇ? ಆಗ ನೀವೇ ಮಾಧವ, ಎಷ್ಟು ದಿನ ಹೀಗೆ ಇರುತ್ತೀಯಾ, ಮತ್ತೊಂದು ಮದುವೆ ಆಗು ಅಂತ ನೀವೇ ಹೇಳ್ತಾ ಇರುತ್ತಿದ್ದೀರಿ ಅಲ್ಲವೇ? ಯೋಚನೆ ಮಾಡಿ ಅಪ್ಪ ಎಂದು ಎಲ್ಲ ವಿಚಾರಗಳನ್ನು ವಿಷಾದವಾಗಿ ಹೇಳಿ ಅವರಿಗೆ ಅರ್ಥ ಮಾಡಿಸುವಲ್ಲಿ ಯಶಸ್ವಿಯಾದನು. ಮಾಧವನ ತಂದೆ ತಾಯಿಗೆ ಮನದ ಕಣ್ಣು ತೆರೆದಂತೆ ಆಯಿತು. ಮನೆಯಲ್ಲಿ ಎಲ್ಲ ಚರ್ಚೆಯಾದ ಬಳಿಕ ಇಬ್ಬರೂ ಸುಗುಣಾಳನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳಲು ತುಂಬು ಮನಸ್ಸಿನಿಂದ ಸಹಮತ ನೀಡಿದಾಗ ಮಾಧವ ತಂದೆ ತಾಯಿಯನ್ನು ಪ್ರೀತಿಯಿಂದ ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿದನು. ನಂತರ ಹಿರಿಯರ ಆಶೀರ್ವಾದದೊಡನೆ ಸುಗುಣ ಹಾಗೂ ಮಾಧವ ಹೊಸ ಬಾಳು ನಡೆಸುವಂತಾಯಿತು. ಸ್ನೇಹಿತರೆ, ಈ ಪುಟ್ಟ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.